ಮುನಿಯಪ್ಪನವರು 7 ಬಾರಿ MP ಆದವರು, ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನ್ ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದ್ರೆ ನಾನು ಸಂತೋಷ ಪಡೋನು. ಪರಮೇಶ್ವರ್ ಅವರು ಹಿರಿಯ ನಾಯಕರು, ನಮ್ಮ ಪಾರ್ಟಿಯಲ್ಲಿ 8 ವರ್ಷಗಳ ಕಾಲ ಒಬ್ಬ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಅವರು ಮೊದಲನೇವರು. ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಸೀನಿಯರ್ ಇದ್ದಾರೆ, ಅರ್ಹರಿದ್ದಾರೆ. ಏನ್ಲೇ ಒಬ್ರು ಬೆನ್ನ ಇನ್ನೊಬ್ರು ಕೆರಿತಾ ಕುಂತವಿ? ಏನ್ಲೇ ಸಮಾಚಾರ? ಸಿಎಂ ಆಗಕ್ಕೆ ಮುನಿಯಪ್ಪಂಗೆ ಕೆಪಾಸಿಟಿ ಐತಿ ಅಂತ ಪರಮಿಗೆ ಕೆಪಾಸಿಟಿ ಐತಿ ಅಂತ ಮುನಿಯಪ್ಪ ಹೇಳ್ತವೆ ಕಣೆ. ಎರಡು ಒಂದಕ್ಕೊಂದು ಬಿಲ್ಡಪ್ ಕೊಡ್ತವೆ ಕಣೆ. ಅಲ್ಲ, ಅವರು ಒತ್ತಾಯ ಮಾಡೋದು ತಪ್ಪಿದ್ಯಾ? ಕೇಳ್ಬೇಕು ಕಲ್ಯಾಣ, ಆದ್ರೆ ಕೇಳ್ತೀರ ಹೊಸಿ ಸ್ಟ್ರಾಂಗ್ ಆಗಿ ಕೇಳ್ರಪ್ಪ. ರಾಜಕೀಯದಲ್ಲಿ ಕೇಳಿದ್ರು ಕೇಳಿಸಿಲ್ಲ ಅನ್ನಂಗೆ ನಾಟಕ ಆಡವು ಜಾಸ್ತಿ ಆಗವೆ. ಲೇ ಫಸ್ಟ್ ಸಿದ್ದಣ್ಣ ಕುರ್ಚಿ ಬುಟ್ಟಿ ಇಳಿತದ ಕೇಳ. ಹೈಕಮಾಂಡ್ ಮನಸ್ ಮಾಡಿದ್ರೆ ನಾನು ಮುಂದುವರಿತೀನಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಐತೆ ಕಣೆ. 5 ವರ್ಷ ತೀರ್ಮಾನ ಮಾಡಿದ್ರೆ ಏನೇನೆ 5 ವರ್ಷ ತೀರ್ಮಾನ ಮಾಡಿದ್ರೆ ಆದ್ರೆ ಸಿದ್ದಣ್ಣನ ಫ್ರೆಂಡ್ಸ್ ಯಾರು ರೋಚಿಗೆದವೆ. ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಯಾವತ್ತೂ ರಾಜಕಾರಣದಲ್ಲಿ ಇರಬೇಕು, ಎಲ್ಲಾ ಚುನಾವಣೆಗಳು ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯವರಿಗೆ ನಾನು ನಿಮ್ಮ ಮುಖಾಂತರ ಮನವಿ ಕೂಡ ಮಾಡ್ಕೊಳ್ತೀನಿ. ಶುಡ್ ನೆವರ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್. ನಮ್ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ, ನೀವು 5 ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದೀವಿ. ಅದ್ರ ಮೇಲೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಒಪ್ಕೊಳ್ತೀವಿ ನಾವು ಅಷ್ಟೇ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸೂಪರ್ ಮಾಮಾ. ಸಿದ್ದಣ್ಣನೇ ಬುಟ್ ಕೊಡಕ್ ರೆಡಿ ಆದ ಮೇಲೂ ಇವು ಯಾಕೆ ರೇಕ್ ಮಾಡ್ತಾವಲ್ಲ? ಅಭಿಮಾನ ಕಲ್ಯಾಣ ಬುಡ್ ಕೊಡಕ್ ಆಗೋದಿಲ್ಲ ಅಂತ ಬೇಜಾರಲ್ಲಿ ಹೇಳ್ತಾ ಇರ್ಬೇಕು. ಅಂತ ಅಭಿಮಾನ ಏನಿರೋದಿಲ್ಲ ಕಂಡ್ಲ, ಒಳಗೆ ಬೇರೆನೇ ಐತಿ. ನನ್ನ ಪ್ರಕಾರ ಹೇಳ್ಬೇಕು ಅಂದ್ರಿ DKನ CM ಮಾಡಿದ್ರೆ ಸಿದ್ದಣ್ಣನ ಕಡೆಯರ್ನ ಮಿನಿಮಮ್ 3 ಜನನ್ನ DCM ಮಾಡ್ಬೇಕು ಅಂತವಿ. ಸತೀಶ್ ಜಾರಕಿಹೊಳಿನ ಪಾರ್ಟಿ ಅಧ್ಯಕ್ಷನ ಮಾಡ್ಬೇಕು ಅಂತವಿ. ಇದೆಲ್ಲ ಚೌಕಾಶಿ ವ್ಯವಹಾರ ತರ ಕಾಣ್ತೈತೆ ಕಂಡ್ಲ. ಹಂಗೆಲ್ಲ ಅಣ್ಣ, ತಡಿಯಪ್ಪ, ಕಾಂಗ್ರೆಸ್ಸಿನ ಮಹಾನ್ ಲೀಡರ್ ಒಬ್ಬ ಸಿಕ್ಕವ್ರಿ, ವಿಚಾರಿಸ್ತೀನಿ. ತಮ್ಮಯ್ಯ, ಏನಪ್ಪ ಸಿದ್ದಣ್ಣಂಗೂ DKಗೂ ಕಿತಾಪತಿ ಆಗೈತಂತೆ? ಯಾರು ಹೇಳಿದ್ದು ಸರ್? ನಿಮ್ ಲೀಡರ್ ರಾಜಣ್ಣ ಕಣಪ್ಪ. ನೋಡಿ, ರಾಜಣ್ಣ ಸಾಹೇಬ್ರು ದೊಡ್ಡವ್ರು ಇದ್ದಾರೆ, DK ಸಾಹೇಬ್ರು CM ಸಾಹೇಬ್ರು ದೊಡ್ಡವ್ರು ಇದ್ದಾರೆ. ಅಯ್ಯೋ ಶಿವನೇ, ಚೇಂಜ್ ಮಾಡ್ತಾರಂತೆ. ನನ್ನ ಅರ್ಹತೆ ಏನಿದ್ರು KPCC ಆಫೀಸಲ್ಲಿ ಕಸ ಗುಡಿಸೋದಷ್ಟೇ. ನಾನು ಇನ್ನೂ CM DCM ಬಗ್ಗೆ ತೀರ್ಮಾನ ಮಾಡೋಷ್ಟು ದೊಡ್ಡವನಾಗಿಲ್ಲ ಸರ್. ಬುಧವಂತ ಕಣ ನೀನು. ಈಗ ನವೆಂಬರ್ ಕ್ರಾಂತಿ ಅಂತ ದಂಗೆ ಇದ್ದವಲ್ಲ, ಅದ್ರ ಕತೆ ಏನು? ನವೆಂಬರ್ ಕ್ರಾಂತಿ ಅಂದ್ರೆ ಏನು ಅಂದ್ರೆ, ಅಶೋಕಣ್ಣನ ಸೇರಿಗೆ ಸುನಿಲ್ ಅಣ್ಣ ಬರ್ತಿದ್ದಾರೆ. ಅಶೋಕಣ್ಣ ಪದ್ಮನಾಭ ನಗರ ಜ್ಯೋತಿಷಾಲದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಇರೋ ಚಾಪೆ ಮೇಲೆ ಕುತ್ಕೊಂತಾರೆ. ಇದೇ ನವೆಂಬರ್ ಕ್ರಾಂತಿ. ಇದು ಕಾಂಗ್ರೆಸ್ಸಿನ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ ಅಂತದಿ, ಆದ್ರೆ BJP ಭವಿಷ್ಯನ ಮಾತ್ರ ಅದ್ ಹೆಂಗ್ ಹೇಳ್ತದ್ಲ? ನನ್ನನ್ನ BJP ಅವರು ವಿಷ್ಣುವಿನ ಅವತಾರದಲ್ಲಿ ನೋಡ್ತಾ ಇದ್ದಾರೆ. ಯಾಕೆ ಅಂತ ಹೇಳ, ಅವ್ರು ಮೊನ್ನೆ ಒಂದು ಪದ ಬಳಸಿದ್ರು, ಹಂದಿ ಅಂತ. ಅದ್ರ ಅರ್ಥ ಏನ್ ಗೊತ್ತಾ? ವಿಷ್ಣು 3ನೇ ಅವತಾರ ಹಂದಿಯ ರೂಪದಲ್ಲಿ ಇರುತ್ತಂತೆ. ಲೇ, ಇದು ಬಿಟ್ರೆ ಬೆಳಗಾನ ವಿಷ್ಣು ಹರಿ ಅಂತ ಹರಿ ಕತೆ ಹೇಳ್ತದೆ ಕಂಡ್ಲ. ಫಸ್ಟ್ ಮೈಕಾಪ್ ಮಾಡಿಬಿಟ್ಟು ನಡ್ಲೆ ಶಿವನಿ ಶಂಭುಲಿಂಗ.